12 ಲಕ್ಷ ಫೀಸ್ ಹೊಂದಿರುವಂತಹ ಕಾಲೇಜ್ಗಳು ಮತ್ತು 12 ಲಕ್ಷದಿಂದ ಜಾಸ್ತಿ ಇರುವಂತಹ ಕಾಲೇಜ್ಗಳು ಅಂದರೆ 22 ಲಕ್ಷದವರೆಗೆ ಇರುವಂತಹ ಕಾಲೇಜ್ಗಳಲ್ಲಿ ಈ ವರ್ಷ ಎಷ್ಟು ಕಟ್ ಆಫ್ ನಿಲ್ಲಬಹುದು ಅಂದರೆ ಮೊದಲನೇ ರೌಂಡಲ್ಲಿ ಈ ವರ್ಷ 1,08,000ವರೆಗೆ ಕಟ್ ಆಫ್ ನಿಂತಿದೆ. ಆದರೆ ಸೆಕೆಂಡ್ ರೌಂಡಲ್ಲಿ ಈ ಒಂದು ಕಟ್ ಆಫ್ ಎಷ್ಟು ಡ್ರಾಪ್ ಆಗುತ್ತೆ ಅಂದರೆ ಕಟ್ ಆಫ್ ಎಷ್ಟು ಡಿಕ್ರೀಸ್ ಆಗುತ್ತೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನೀಟ್ ಇನ್ನೊಂದು ವರ್ಷ ಡ್ರಾಪ್ ಮಾಡಬೇಕು ಅನ್ಕೊಂಡಿದ್ದೀರಾ? ಹಾಗಿದ್ರೆ ನಿಮ್ಗಾಗಿ ನಾನು ಸಜೆಸ್ಟ್ ಮಾಡ್ತಾ ಇರೋದು ಇನ್ಸ್ಪೈರ್ ನೀಟ್ ಅಕಾಡೆಮಿ. ಇಲ್ಲಿರುವ ಎಲ್ಲ ಫ್ಯಾಕಲ್ಟಿಗಳು ಹೈಲಿ ಕ್ವಾಲಿಫೈಡ್ ಆಗಿದ್ದಾರೆ. ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಲು ಕೇವಲ ಒಂದೇ ಒಂದು ಅಕಾಡೆಮಿ ಯಾವುದಾದ್ರೂ ಇದ್ರೆ ಅದು ಇನ್ಸ್ಪೈರ್ ಅಕಾಡೆಮಿ. ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ನೀಡಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಡ್ಮಿಷನ್ ಅನ್ನು ಮಾಡಿಸಿಕೊಳ್ಳಿ. ನೋಡಿ, ಈಗ ಏನಾಗಿದೆ ಅಂದರೆ ಈ ವರ್ಷ 1,14,000 ಅಪ್ರಾಕ್ಸಿಮೇಟ್ಲಿ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು 1,18,000 ಅದರ ಇಕ್ವಲಿಗೆ ಒಂದು ಕಟ್ ಆಫ್ ನಿಂತಿತ್ತು ಈ ಒಂದು ಫಸ್ಟ್ ಮಾಕ್ ಅಲಾಟ್ಮೆಂಟಲ್ಲಿ. ಆದರೆ ಫಸ್ಟ್ ರೌಂಡಲ್ಲಿ ಯಾಕೆ ಕಟ್ ಆಫ್ 1,08,000ಕ್ಕೆ ಹೋಯಿತು ಅಂದರೆ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಮಂಗಳೂರು ಈ ಒಂದು ಕಾಲೇಜನ್ನು ಡೀಮ್ಡ್ ಕಾಲೇಜ್ ಆಗಿ ಮಾಡಿ 22 ಲಕ್ಷ ಫೀ ಸ್ಟ್ರಕ್ಚರನ್ನು ಮಾಡಿದ್ದಾರೆ. 22 ಲಕ್ಷ ಫೀ ಸ್ಟ್ರಕ್ಚರ್ ಮಾಡಿರೋ ಕಾರಣ ಬಹಳಷ್ಟು ಜನ ಆ ಒಂದು ಕಾಲೇಜನ್ನು ತೆಗೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಆ ಒಂದು ಕಾಲೇಜನ್ನು ಡಿಲೀಟ್ ಮಾಡಿಕೊಂಡಿರ್ತಾರೆ. ಅದರಿಂದ ಏನಾಗಿದೆ ಈ ಒಂದು ಕಟ್ ಆಫಲ್ಲಿ ಬಹಳಷ್ಟು ಇನ್ಕ್ರೀಸ್ ಆಗಿದೆ ಈ ವರ್ಷ. ಆದರೆ ಲಾಸ್ಟ್ ಇಯರ್ನ ಒಂದು ಅನಾಲಿಸಿಸನ್ನು ಈ ಒಂದು ವಿಡಿಯೋದಲ್ಲಿ ಮಾಡೋಣ. ನೀವು ನೋಡಿ, ಫಸ್ಟ್ ರೌಂಡಲ್ಲಿ 1,18,679ಕ್ಕೆ ಲಾಸ್ಟ್ ಇಯರ್ ಕಟ್ ಆಫ್ ನಿಂತಿತ್ತು. ಬಟ್ ಈ ವರ್ಷ 1,08,000ಕ್ಕೆ ಕಟ್ ಆಫ್ ನಿಂತಿದೆ. ಆದರೆ ಸೆಕೆಂಡ್ ರೌಂಡಲ್ಲಿ ಏನಾಗಿತ್ತು ನೋಡಿ, 1,46,279ಕ್ಕೆ ಕಟ್ ಆಫ್ ಹೋಗಿದೆ. ಗೆಸ್ ಮಾಡಿ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ. 27,600ರವರೆಗೆ ಡಿಫ್ರೆನ್ಸ್ ಆಗಿದೆ. ಈ ವರ್ಷವೂ ಕೂಡ ಇದೇ ಒಂದು ಟ್ರೆಂಡಲ್ಲಿ ಹೋಯಿತು ಅಂದರೆ ನಮ್ಮ ಕಟ್ ಆಫ್ ಸೆಕೆಂಡ್ ರೌಂಡ್ಗೆ ಎಷ್ಟಿರ್ಬೋದು ಅಂದರೆ 1,36,000ವರೆಗೆ ಈ ಒಂದು ಕಟ್ ಆಫ್ ಡ್ರಾಪ್ ಆಗ್ಬೋದು ಮುಂದಿನ ರೌಂಡ್ಗಳಲ್ಲಿ. ಆದ್ದರಿಂದ ಯಾರೂ ಕೂಡ ಟೆನ್ಷನ್ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. 1,21,000 1,25,000ವರೆಗೆ ಯಾವುದಾದ್ರೂ ನಿಮ್ಮ ರ್ಯಾಂಕ್ ಏನಾದರೂ ರೇಂಜಲ್ಲಿ ಬರ್ತಾ ಇದ್ದರೆ ಟೆನ್ಷನ್ ತೊಗೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ 100% ಆಗಿ ಈ ವರ್ಷ ಸೀಟ್ ಸಿಕ್ಕೇ ಸಿಗುತ್ತದೆ. ಮೊದಲ ರೌಂಡಲ್ಲಿ ಯಾವುದೇ ರಿಸ್ಕ್ ಇಲ್ಲದೆ ಇರೋ ಕಾರಣ ಬಹಳಷ್ಟು ಜನರು 12 ಲಕ್ಷದ ಫೀ ಸ್ಟ್ರಕ್ಚರ್ಗಳನ್ನು ಹಾಕೊಂಡಿರ್ತಾರೆ. ಆದರೆ ಮೊದಲ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡಲ್ಲಿ ಕಂಪಲ್ಸರಿಯಾಗಿ ಅಲಾಟ್ ಆದಂತಹ ಕಾಲೇಜನ್ನು ತೆಗೆದುಕೊಳ್ಳಲೇಬೇಕಾದ ಕಾರಣ ಬಹಳಷ್ಟು ಜನರು 12 ಲಕ್ಷದ ಕಾಲೇಜನ್ನು ಡಿಲೀಟ್ ಮಾಡ್ಕೊಳ್ತಾರೆ. ಇದರಿಂದ ಏನಾಗುತ್ತಂದರೆ 12 ಲಕ್ಷದ ಫೀ ಸ್ಟ್ರಕ್ಚರ್ ಇರುವಂತಹ ಕಾಲೇಜಲ್ಲಿ ಕಟ್ ಆಫ್ ಬಹಳಷ್ಟು ಡ್ರಾಪ್ ಸೆಕೆಂಡ್ ರೌಂಡ್ಗೆ ಕಾಣ ಸಿಗ್ತದೆ. ಅಷ್ಟೇ ಅಲ್ಲದೆ ಓಪನ್ ಕ್ಯಾಟಗರಿಯಲ್ಲಿ ಅಕಸ್ಮಾತ್ ಸೀಟ್ ಉಳಿದ್ರೆ ಅದನ್ನು ಕೂಡ GMP ಸೀಟ್ಗೆ ಕನ್ವರ್ಟ್ ಮಾಡ್ತಾರೆ. GMP ಸೀಟಲ್ಲಿ ಅದನ್ನು ಅಲಾಟ್ ಮಾಡಲಾಗುತ್ತೆ. ಓಪನ್ ಕ್ಯಾಟಗರಿಯ ಸೀಟ್ ಅಂದರೆ ಅದು ಕೂಡ 12 ಲಕ್ಷದ ಫೀ ಸ್ಟ್ರಕ್ಚರ್ ಇರ್ತದೆ. ಆದರೆ ಅದು ನಮ್ಮ ಕರ್ನಾಟಕದವರಿಗೆ ಇರೋಲ್ಲ, ಅದು ಬೇರೆ ಸ್ಟೇಟ್ ಅವರಿಗೆ ಆ ಒಂದು ಓಪನ್ ಕ್ಯಾಟಗರಿಯ ಸೀಟ್ಗಳನ್ನು ತೆಗೆದುಕೊಳ್ಳುವಂತಹ ಅವಕಾಶ ಇರ್ತದೆ. ಆ ಒಂದು ಓಪನ್ ಸೀಟ್ಗಳಲ್ಲಿ ಸೀಟ್ ಉಳಿದ್ರೆ ಅದನ್ನು ಕೂಡ GMP ಸೀಟಾಗಿ ಕನ್ವರ್ಟ್ ಮಾಡ್ತಾರೆ, ಅದನ್ನು ಕೂಡ GMPಯಲ್ಲಿ ಅಲಾಟ್ ಮಾಡ್ತಾರೆ. ಆದ್ದರಿಂದಲೇ ಹೇಳ್ತಾ ಇರೋದು ಲಾಸ್ಟ್ ಇಯರ್ನ ಕಟ್ ಆಫ್ನ ಒಂದು ಡ್ರಾಪನ್ನು ನೋಡ್ಕೊಳ್ಬೋದು. 27,600ರವರೆಗೆ ಡ್ರಾಪ್ ಆಗಿದೆ. ಈ ವರ್ಷವೂ ಕೂಡ ಇಷ್ಟೇ ಒಂದು ರೇಂಜಲ್ಲಿ. ಆದರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ 12 ಲಕ್ಷದ ಫೀ ಸ್ಟ್ರಕ್ಚರ್ ಸಿಗುವಂತಹ ಚಾನ್ಸಸ್ ಇರ್ತದೆ. ಆದ್ದರಿಂದ ಈಗ ಯಾರ್ಯಾರು ಬಾರ್ಡರಲ್ಲಿದ್ದೀರೋ ಅವರು ಭಯಪಡುವಂತಹ ಅವಶ್ಯಕತೆ ಇಲ್ಲ. ಎಲ್ರಿಗೂ ಕೂಡ ಈ ವರ್ಷವೂ ಕೂಡ ಸೀಟ್ ಸಿಗ್ತದೆ ಲಾಸ್ಟ್ ಇಯರ್ ಟ್ರೆಂಡ್ ರೀತಿಯೇ. ಈಗ ನಾವು GM ಕ್ಯಾಟಗರಿಯ ಕಟ್ ಆಫನ್ನು ಕೂಡ ನಾವು ಗಮನಿಸ್ಬೋದು. ಲಾಸ್ಟ್ ಇಯರ್ 70,000ವರೆಗೆ ಕಟ್ ಆಫ್ ನಿಂತಿತ್ತು. ಬಟ್ ಈ ವರ್ಷ 60,000ವರೆಗೆ ಕಟ್ ಆಫ್ ನಿಂತಿದೆ. ಅದೇ ಒಂದು ರೀಸನಿಂದ GMP ಕ್ಯಾಟಗರಿಗೂ ಕೂಡ ಎಫೆಕ್ಟ್ ಆಗಿದೆ. 10,000 ಡಿಫ್ರೆನ್ಸ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷವೂ ಕೂಡ ನಮಗೆ ಕಾಣಸಿಗ್ತದೆ. ಫಸ್ಟ್ ರೌಂಡ್ನ ರಿಸಲ್ಟ್ನ ಬೇಸಿಸ್ ಮೇಲೆ ನೀವು ಆಲ್ ಇಂಡಿಯಾದಲ್ಲಿ 18 ಲಕ್ಷದ ಸೀಟನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದಕ್ಕೆ ಯೋಚನೆ ಮಾಡಿರ್ತೀರಾ ಅಂತ ಅಂದ್ಕೊಳ್ತೇನೆ. ಈ ವಿಡಿಯೋನ ನೋಡಿದ ಮೇಲೆ ನಿಮಗೆ ಒಂದು ಐಡಿಯಾ ಸಿಕ್ಕಿರ್ತದೆ. 12 ಲಕ್ಷದ ಸೀಟ್ ನಮಗೆ ಮುಂದಿನ ರೌಂಡ್ಗಳಲ್ಲಿ ಸಿಗುತ್ತೋ ಇಲ್ವೋ ಅನ್ನೋದು ಕೂಡ ನಿಮಗೆ ಐಡಿಯಾ ಬಂದಿರ್ತದೆ. ಈಗ 12 ಲಕ್ಷ ಆದಮೇಲೆ ನಮಗಿರುವಂತಹ ಕಾಲೇಜು SDM ಕಾಲೇಜ್ ಧಾರವಾಡ. ಇದಕ್ಕೆ 20 ಲಕ್ಷ ಫೀ ಸ್ಟ್ರಕ್ಚರ್ ಇದೆ. ಇದಕ್ಕಿಂತ ಕಡಿಮೆ ಫೀ ಸ್ಟ್ರಕ್ಚರ್ ಬೇಕಂದರೆ ಖಾಜಾ ಬಂದೇ ನವಾಜ್ ಕಾಲೇಜ್ನಲ್ಲಿ 16 ಲಕ್ಷದ ಫೀ ಸ್ಟ್ರಕ್ಚರ್ ಇದೆ. ಅದು ಮುಸ್ಲಿಂ ಮೈನಾರಿಟಿಗಳಿಗೆ ಬಹಳಷ್ಟು ಸೀಟ್ಗಳು ರಿಸರ್ವ್ ಆಗಿರೋದ್ರಿಂದ ಆ ಒಂದು ಕಾಲೇಜ್ನಲ್ಲಿ ಮುಸ್ಲಿಂ ಮೈನಾರಿಟಿಗಳಿಗೆ ಬಹಳಷ್ಟು ಸೀಟ್ಗಳು ಸಿಗುತ್ತವೆ. ಮತ್ತು SDM ಕಾಲೇಜ್ನಲ್ಲಿ ರೌಂಡ್ 1 ಕಟ್ ಆಫ್ 1,43,000ವರೆಗೆ ಕಟ್ ಆಫ್ ನಿಂತಿತ್ತು ಲಾಸ್ಟ್ ಇಯರ್ ಕೂಡ. ಆದರೆ ಸೆಕೆಂಡ್ ರೌಂಡಲ್ಲಿ ನೋಡಿ 2,22,000ವರೆಗೆ ಕಟ್ ಆಫ್ ಹೋಗಿದೆ. ಡ್ರಾಪ್ ನೋಡ್ಬೋದು ನೀವು, 78,671ಕ್ಕೆ ಕಟ್ ಆಫ್ ಡ್ರಾಪ್ ಆಗಿದೆ. ಇಷ್ಟೊಂದು 80,000ವರೆಗೆ ಡಿಫ್ರೆನ್ಸ್ ಆಗಿದೆ ನೋಡಿ ಫಸ್ಟ್ ರೌಂಡ್ಗೆ ಮತ್ತು ಸೆಕೆಂಡ್ ರೌಂಡ್ಗೆ. ಆದ್ದರಿಂದ ಯಾರ್ಯಾರು SDMನ್ನು ತೆಗೆದುಕೊಳ್ಬೇಕಂತ ಅಂದ್ಕೊಂಡಿದ್ದೀರೋ 2 ಲಕ್ಷದ ಒಂದು ರ್ಯಾಂಕನ್ನು ಹೊಂದಿದ್ದೀರೋ ಅಂಥವರಿಗೆ ಯಾವುದೇ ಟೆನ್ಷನ್ ಬೇಡ. ಖಂಡಿತವಾಗಿ GMP ಕ್ಯಾಟಗರಿಯಲ್ಲಿ ನಿಮಗೆ ಸೀಟ್ ಸಿಗುವಂತಹ ಚಾನ್ಸಸ್ಸು ಬಹಳಷ್ಟು ಇರ್ತದೆ. ಆದ್ದರಿಂದ ಈ ಒಂದು ಡ್ರಾಪನ್ನು ನೋಡಿಕೊಂಡು ನೀವು ಒಂದು ಅನಾಲಿಸಿಸನ್ನು ಮಾಡ್ಬೋದು, ನಮಗೆ SDM ಸಿಗುತ್ತದೋ ಇಲ್ವೋ ಅಂತ.
ಮುಂದಿನ ಕಾಲೇಜು ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಚಿಕ್ಕಬಳ್ಳಾಪುರ. ಈ ಒಂದು ಕಾಲೇಜಿನಲ್ಲಿ 22 ಲಕ್ಷದ ಫೀ ಸ್ಟ್ರಕ್ಚರ್ ಇದೆ. ಇಲ್ಲಿ ನೀವು ಕಟ್ ಆಫ್ ಅನ್ನು ನೋಡಬಹುದು. 1,10,000 ಫಸ್ಟ್ ರೌಂಡಲ್ಲಿ ಇತ್ತು, 2,51,000 ಸೆಕೆಂಡ್ ರೌಂಡಿಗೆ ಇತ್ತು. ಕಟ್ ಆಫ್ ಡ್ರಾಪ್ ನೋಡಬಹುದು ನೀವು 1,40,000ವರೆಗೆ ಈ ಒಂದು ಕಟ್ ಆಫ್ ಡ್ರಾಪ್ ಆಗಿದೆ. ಆದ್ದರಿಂದ ಫಸ್ಟ್ ರೌಂಡಲ್ಲಿ ಎಲ್ಲರೂ ಹಾಕೊಂಡಿರ್ತಾರೆ ಈ ಒಂದು ಕಾಲೇಜನ್ನು, ಆದರೆ ಸೆಕೆಂಡ್ ರೌಂಡ್ಗೆ ಈ ಒಂದು ಕಾಲೇಜನ್ನು ತೆಗೆಯುವ ಕಾರಣ ಆ ಒಂದು ಕಾಲೇಜ್ ಬಹಳ ಕಟ್ ಆಫ್ ಡ್ರಾಪ್ ಆಗಿದೆ ನೋಡಿ. ಮುಂದಿನ ಕಾಲೇಜು ಆದಿಚುಂಚನಗಿರಿ ಕಾಲೇಜ್ ಬೆಳ್ಳೂರು. ಈ ಒಂದು ಕಾಲೇಜಿನಲ್ಲಿ ಕೂಡ ಗಮನಿಸಬಹುದು 22 ಲಕ್ಷದ ಫೀ ಸ್ಟ್ರಕ್ಚರ್ ಇದೆ. ಕಟ್ ಆಫ್ ಡ್ರಾಪ್ ಕೂಡ ಗಮನಿಸಿ 2,71,975 ಕಟ್ ಆಫ್ ಡ್ರಾಪ್ ಆಗಿದೆ. ಇಷ್ಟೊಂದು ಕಟ್ ಆಫ್ ಡ್ರಾಪ್ ಆಗಿದೆ ನೋಡಿ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ. ಇಂತಹ ಕಾಲೇಜ್ಗಳಲ್ಲಿ ನೀವು ಮುಂದಿನ ರೌಂಡ್ಗಳಿಗೆ ಪಾರ್ಟಿಸಿಪೇಟ್ ಮಾಡಿ. ನಿಮ್ದೇನಾದರೂ 4,000 ಒಳಗಡೆ ಕಟ್ ಆಫ್ ಇದ್ದರೆ. ಬಹಳಷ್ಟು ಜನರು ಈಗ ಏನು ಮಾಡ್ಕೊಳ್ತಿದ್ದಾರೆ ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಬಿಟ್ಟಿದೆ, ನಮಗೆ 26-35 ಲಕ್ಷದ ಫೀ ಸ್ಟ್ರಕ್ಚರ್ ಸಿಕ್ಕಿದೆ, 4 ಲಕ್ಷ ಬಂದರೂ ಕೂಡ ಅಂತ ಭಯ ಪಡ್ತಿದ್ದಾರೆ. ಆದರೆ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಸೆಕೆಂಡ್ ರೌಂಡಲ್ಲಿ ಇಷ್ಟೊಂದು ಮಟ್ಟಿಗೆ ಡ್ರಾಪ್ ಆಗುತ್ತೆ ಕಟ್ ಆಫ್. ಮುಂದಿನ ಕಾಲೇಜು ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ್ ಕಾಲೇಜು ಕನಕಪುರದಲ್ಲಿರುವಂಥದ್ದು. ಇದರ ಫೀ ಸ್ಟ್ರಕ್ಚರ್ ಕೂಡ 22 ಲಕ್ಷ ಫೀ ಸ್ಟ್ರಕ್ಚರ್ ಇದೆ. ರೌಂಡ್ 1ನ ಕಟ್ ಆಫ್ 2 ಲಕ್ಷ ಇದ್ದು ಸೆಕೆಂಡ್ ರೌಂಡ್ನ ಕಟ್ ಆಫ್ 4 ಲಕ್ಷದವರೆಗೆ ಕಟ್ ಆಫ್ ಡ್ರಾಪ್ ಆಗಿದೆ. ಟೋಟಲ್ ಆಗಿ ಗಮನಿಸಬಹುದು ಕಟ್ ಆಫ್ ಡ್ರಾಪ್ 2,29,000ವರೆಗೆ ಕಟ್ ಆಫ್ ಡ್ರಾಪ್ ಆಗಿದೆ. ಮುಂದಿನ ಕಾಲೇಜು PES ಕಾಲೇಜ್ ಬೆಂಗಳೂರು. ಈ ಒಂದು ಕಾಲೇಜ್ನ ಫೀ ಸ್ಟ್ರಕ್ಚರ್ ಕೂಡ 22 ಲಕ್ಷ ಫೀ ಸ್ಟ್ರಕ್ಚರ್ ಇರ್ತದೆ. ಕಟ್ ಆಫ್ ಡ್ರಾಪ್ ಕೂಡ ಗಮನಿಸಬಹುದು 2,12,614ಕ್ಕೆ ಕಟ್ ಆಫ್ ಡ್ರಾಪ್ ಆಗಿದೆ. ಇಂತಹ ಕಾಲೇಜ್ಗಳು ಲಾಸ್ಟ್ ಇಯರ್ ಬಿಲ್ಡ್ ಆಗಿದ್ದ ಕಾಲೇಜ್ ಆಗಿರೋದ್ರಿಂದ ಇಲ್ಲಿ ಕಟ್ ಆಫ್ ಕೂಡ ಬಹಳಷ್ಟು ಕಾಣಿಸ್ತದೆ ನಮಗೆ, ಅಂದರೆ ಡ್ರಾಪ್ ಆಗಿರುವಂಥ ಕಟ್ ಆಫ್ ಕೂಡ ಬಹಳಷ್ಟು ಕಾಣಿಸ್ತದೆ. ಇಂತಹ ಕಾಲೇಜ್ಗಳನ್ನು ನೀವು ಸೆಕೆಂಡ್ ರೌಂಡಲ್ಲಿ ಹಾಕೊಂಡಿದ್ದರೆ ಖಂಡಿತವಾಗಿ ಸಿಗುತ್ತೆ. ಮುಂದಿನದು BGS ಕಾಲೇಜ್ ಬೆಂಗಳೂರು. ಈ ಒಂದು ಕಾಲೇಜ್ನ ಕಟ್ ಆಫ್ ಡ್ರಾಪ್ ಕೂಡ ನೀವು ಗಮನಿಸಿ. ಇಲ್ಲಿ ನೋಡಿ 3,02,234ಕ್ಕೆ ಕಟ್ ಆಫ್ ಡ್ರಾಪ್ ಆಗಿದೆ ನೋಡಿ. ಅದೇ ರೀತಿ ನೀವು ಸಪ್ತಗಿರಿ ಕಾಲೇಜ್ ಬೆಂಗಳೂರಿನಲ್ಲಿ ನೋಡಿ 1,97,000 ಇದ್ದಿದ್ದು 5,08,876ಕ್ಕೆ ಕಟ್ ಆಫ್ ಡ್ರಾಪ್ ಆಗಿದೆ. ಗಮನಿಸಿ 5 ಲಕ್ಷ ತನಕ ಈ ಒಂದು ಕಟ್ ಆಫ್ ಡ್ರಾಪ್ ಆಗಿದೆ. ಓವರಾಲ್ ಆಗಿ ಗಮನಿಸಬೇಕಾದರೆ 3,11,870ಕ್ಕೆ ಕಟ್ ಆಫ್ ಡ್ರಾಪ್ ಆಗಿದೆ. ಮುಂದಿನ ಕಾಲೇಜು MS ರಾಮಯ್ಯ ಕಾಲೇಜು ಬೆಂಗಳೂರು. ಈ ಒಂದು ಕಾಲೇಜಲ್ಲಿ 25 ಲಕ್ಷ ಫೀ ಸ್ಟ್ರಕ್ಚರ್ ಇದ್ರೂ ಕೂಡ ನೀವು ಈ ಒಂದು ಕಾಲೇಜ್ನ ಕಟ್ ಆಫ್ ಅನ್ನು ನೋಡಬಹುದು. 2 ಲಕ್ಷದವರೆಗೆ ಕಟ್ ಆಫ್ ಸೆಕೆಂಡ್ ರೌಂಡ್ಗೆ ಹೋಗಿದೆ. 66,000 ಅಷ್ಟೇ ಡಿಫ್ರೆನ್ಸ್ ಆಗಿದೆ. ಈ ಒಂದು ಕಾಲೇಜ್ನ ಒಂದು ಪ್ರಾಮುಖ್ಯತೆ ನೀವು ಗಮನಿಸಬಹುದು, ಎಷ್ಟು ಈ ಒಂದು ಕಟ್ ಆಫ್ ಹೈ ಲೆವೆಲಲ್ಲಿ ನಿಂತಿದೆ ಅಂತ. ದುಡ್ಡು ಜಾಸ್ತಿ ಇದ್ರೂ ಕೂಡ ಈ ಒಂದು ಕಾಲೇಜ್ನ ಕಟ್ ಆಫ್ ಇಷ್ಟೊಂದು ಹೈ ನಿಲ್ಲುತ್ತದೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಯಾವುದೇ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ಯಾವುದೇ ಟೆನ್ಷನನ್ನು ಮಾಡ್ಕೊಳ್ಳದೆ ಮುಂದಿನ ಒಂದು ಕಟ್ ಆಫ್ಗಾಗಿ ವೇಟ್ ಮಾಡಿ ಸೆಕೆಂಡ್ ರೌಂಡ್ ತನಕ. ಧನ್ಯವಾದಗಳು.